ನಮಸ್ಕಾರ. ಇದು ಎರೆಹುಳ ಗೊಬ್ಬರ ಘಟಕ ಅಂದರೆ ಇದು ಶುದ್ಧವಾದ ಸಾವಯವ ಗೊಬ್ಬರ. ಅಂದರೆ ಈ ತೊಟ್ಟಿಗಳು ಮಾಡ್ಕೊಬೇಕು. ನೋಡ್ತಾ ಇದ್ದೀರಲ್ಲ ಈ ತೊಟ್ಟಿಗಳು, ಇದು ಬಂದು ಸ್ಟ್ಯಾಂಡರ್ಡ್ ಸೈಜ್ ಇರುತ್ತೆ. ಇರೋ ಖಾಲಿ ತೊಟ್ಟಿಲಿ ಫಸ್ಟು ಲೇಯರು ಸಗಣಿ ಹಾಕ್ತೀರಿ, ಒಂದು ಲೇಯರ್ 1-2 ಇಂಚಷ್ಟು ಸಗಣಿ ಹಾಕಿ ಅದ್ರ ಮೇಲೆ ಅದು ನಾವು ಆಚೆ ಏನು ಕೊಳ್ಸಿರ್ತೀರೋ ಅದು ತೆಂಗು ಬಾಳೆದು ವೇಸ್ಟ್ ಎಲ್ಲ ಹಾಕಿದ್ರೆ ಅದು 1 ಅಡಿ 8ಕ್ಕೆ ತುಂಬಬೇಕು. ಮತ್ತು ಅದ್ರ ಮೇಲೆ ಸ್ವಲ್ಪ ಹಸಿ ಸೊಪ್ಪು ತುಂಬಬೇಕು. ಹಸಿ ಸೊಪ್ಪು ಅಂದರೆ ಯಾವುದು, ನಾವು ಕಳೆ ಕಿತ್ತಿರೋ ವೇಸ್ಟು, ಮತ್ತು ಇಲ್ಲ ಕಿಚನಲ್ಲಿ ಸಿಗೋದೋ ವೇಸ್ಟು, ಮತ್ತು ಇನ್ನೇನು ಪಾರ್ಥಿನಿಯಂ ಗಿಡ, ನಾವು ಯಾವುದು ಪಾಯ್ಸನ್ ಅಂತ ಇದು ಟ್ರೀಟ್ ಮಾಡ್ತೀರೋ ಅಂಥವನ್ನೆಲ್ಲ ಒಂದು ಲೇಯರ್ ಹಾಕಬೇಕು. ಅದ್ರ ಮೇಲೆ ಪುನಃ ಇನ್ನೊಂದು ಲೇಯರ್ ಸಗಣಿ ಹಾಕಿ, ಮತ್ತು ಅದ್ರ ಮೇಲೆ ಪುನಃ ಇನ್ನೊಂದು ಅಡಿ 8ಗೆ ಅದು ಕೊಳ್ತಿರೋ ಗೊಬ್ಬರ ಹಾಕ್ಬಿಟ್ಟು, ಮತ್ತು ಇದ್ರ ಮೇಲೆ ಪುನಃ ಇನ್ನೊಂದು ಲೇಯರ್ ಸಗಣಿ ಹಾಕಿ ಬಿಟ್ಬಿಡ್ಬೇಕು. ಅಂದರೆ ಈ ಥರ ಗೊಬ್ಬರ ಆಗಬೇಕು ಅಂದರೆ ಮಿನಿಮಮ್ 2 ರಿಂದ 2.5 ತಿಂಗಳು ಬೇಕು. ಕೈ ಲೈಟಾಗಿ ಹಿಂಗೆ ತೋಡಿ ಹುಳಗಳನ್ನ ಸಪ್ರೇಟ್ ಒಂದು ಬಾಂಡ್ಲಿ ಕಲೆಕ್ಟ್ ಮಾಡ್ತೀರಿ. ಎರೆಹುಳ ಗೊಬ್ಬರ KGಗೆ 13 ರೂಪಾಯಿ ಹಿಂಗೆ ಸೇಲ್ ಮಾಡ್ತೀರಿ. ಇನ್ನು ಎರೆಹುಳ ಬಂದು KG 850.